ಆರ್ ಯು ಅಪ್ಸೆಟ್ ಮಗಳೇ? ಹಾಗೇನಿಲ್ವಲ್ಲ ಅಪ್ಪ. ಮತ್ತೆ ಡಾಕ್ಟ್ರಾಗ ಹಾಗೆ ಹೇಳಿದ್ರು? ನನ್ ಕೈಲಿ ಆಗ್ತಿಲ್ಲ ಅಪ್ಪ. ನಾನ್ ಸೋತೋಗ್ತಾ ಇದ್ದೀನಿ. ನಾನು ಎಷ್ಟೇ ಧೈರ್ಯ ತಂದ್ಕೊಂಡ್ರು ನನ್ ಕೈಲಿ ಆಗ್ತಿಲ್ಲ. ಹೀಗೆ ಹೇಳಿದ್ರೆ ಹೇಗಮ್ಮ? ನಿನಗೆ ಧೈರ್ಯ ತುಂಬಕ್ಕೆ ನಾವೆಲ್ಲ ಇದೀವಿ. ಅಪ್ಪ ಅಪ್ಪ ನಾನು ಸರಿ ಹೋಗ್ತಿದ್ರು ಪರವಾಗಿಲ್ಲ ಅಪ್ಪ. ನಾನು ಹೀಗೆ ಇದ್ಬಿಡ್ತೀನಿ. ಯಾಕಮ್ಮ ಹೀಗೆ ಕೂಗೋಗ್ತೀಯ? ಮೊದಲು ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಿದೆ. ಈ ಸಣ್ಣ ವಿಷಯಕ್ಕೆ ಹೀಗಾದ್ರೆ ಹೇಗೆ? ಅಪ್ಪ, ಆಕ್ಸಿಡೆಂಟು, ಅದ್ರಲ್ಲಿ ಅಮ್ಮನ್ನ ಕಳ್ಕೊಂಡಿದ್ದು, ನನ್ ಕಾಲು ಹೋಗಿದ್ದು, ಇದೆಲ್ಲ ನೆನ್ಪಾಗಿದ್ ಕೂಡ್ಲೆ ನನ್ ಭರವಸೆ ಎಲ್ಲ ಕುಗ್ಗೋಗುತ್ತಪ್ಪ. ನನ್ನಿಂದ ಮತ್ತೆ ಕಂಬ್ಯಾಕ್ ಮಾಡೋದಕ್ಕಾಗಲ್ಲ ಅಪ್ಪ. ಜಾನು, ನೀನಾ ಈ ಮಾತು ಹೇಳ್ತಿರೋದು? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆದರಿ ಇಂಥ ದೊಡ್ಡ ನಿರ್ಧಾರ ತಗೋತಿದ್ಯಾ? ಒಂದು ಸರಿ ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ಹಿಂದೆ ಸರಿಬಾರ್ದು ಮಗಳೇ. ನಡೆದಿರೋ ಘಟನೆ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಬೇಡ. ಅದೆಲ್ಲ ಮರ್ತು ಬಿಡಮ್ಮ. ಕಾತ್ಯಾಯಿನಿ ನೀನು ದೊಡ್ಡ ಡ್ಯಾನ್ಸರ್ ಮಾಡಬೇಕು ಅಂತ ಎಷ್ಟು ಕನಸು ಕಟ್ಕೊಂಡಿದ್ಲು, ಅದಕ್ಕೆ ಎಷ್ಟು ಕಷ್ಟಪಟ್ಲು. ಅದ್ರ ಫಲನೇ ಅಲ್ವಮ್ಮ ನೀನಿವತ್ತು ದೊಡ್ಡ ಡ್ಯಾನ್ಸರ್ ಆಗಿದ್ದು. ನಿಮ್ಮಮ್ಮನ ಕನಸು ನೆನೆಸಬೇಕು ಅನ್ನೋ ದಾರಿ ನೀನು ಯೋಚನೆ ಮಾಡಿದ್ರೆ ನಥಿಂಗ್ ಇಸ್ ಇಂಪಾಸಿಬಲ್. ಎಲ್ಲ ಸಾಧ್ಯ. ಆದ್ರೂ ಅಪ್ಪ, ಯೋಚನೆ ಮಾಡು. ನೀನೇ ಹೀಗೆ ಹೇಳಿದ್ರೆ ಆಮೇಲೆ ಭೈರವಿ ಆಕ್ಸಿಡೆಂಟಲ್ಲಿ ಅವರ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾಳೆ. ಅವ್ರು ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಇರೋ ಅಕ್ಕ ಮಾನಸಿಕ ಸ್ಥಿಮಿತ ಸರಿ ಇಲ್ಲದೆ ಜೀವಂತ ಶವ ಆಗಿದ್ದಾಳೆ. ಅವಳು ನಿನ್ನ ಹಾಗೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತು ಬಿಟ್ಟಿದ್ರೆ ಏನಾಗ್ತಿತ್ತು? ತನ್ನೋರ್ಗೋಸ್ಕರ ತನ್ನ ಕಷ್ಟ ಎಲ್ಲ ಮೆಟ್ಟು ನಿಂತು ಧೈರ್ಯವಾಗಿ ನಿಂತಿದ್ದಾಳೆ. ನೀನು ಅದೇ ಥರ ಆಗಬೇಕು. ಅವಳ ನೋವು ಮುಂದೆ ನಿನ್ನ ಸಮಸ್ಯೆ ಬಹಳ ಚಿಕ್ಕದು ಮಗಳೇ. ಹೌದು ಅಪ್ಪ, ಅಕ್ಕ ನನಗಿಂತ ಜಾಸ್ತಿನೇ ನೋವು ಅನುಭವಿಸಿದಾಳೆ. ಹೌದು ಮಗಳೇ, ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್. ನಿನ್ ಕೇಳಿದ್ದು ಸಾಧ್ಯ. ಬಿಲೀವ್ ಇನ್ ಯೋರ್ ಸೆಲ್ಫ್. ಎವ್ರಿಥಿಂಗ್ ಇಸ್ ಪಾಸಿಬಲ್. Cheer up. ದಿಲ್ಜಿತ್, ನೀವಿಲ್ಲೇ ಇರಿ. ನನ್ನ ಆಫೀಸ್ ಮುಂದೆನೆ ನಾನು ಡ್ರೈವರ್ ಆಗಿ ಬಂದಿದ್ದೀನಿ. ಚೆನ್ನಾಗಿದೆ. ಈ ವೇಷ, ಈ ಭಾಷೆ, ಈ ನಾಟಕ, ಇನ್ನು ನನ್ನ ಈ ಡ್ರೀಮ್ ಗರ್ಲ್ಗೋಸ್ಕರ ಏನೇನು ಮಾಡಬೇಕೋ. ಹಾಯ್ ಇಶಾನಿ. ಇನ್ನೂ ಅಪ್ಸೆಟ್ ಆಗಿದ್ಯಾ? ಹೌದು, ನೀನ್ ಬಂದೆ, ಇನ್ನ ಅವನೇ ಬಂದಿಲ್ಲ. ಇಶಾನಿ, ನಿನಗಿಲ್ಲೇನ್ ಕಾಣಿಸ್ತಿದೆ? ಭೈರವಿ ಪ್ಲೀಸ್, ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಈ ಟೈಮಲ್ಲಿ ಕ್ವಶನ್ ಎಲ್ಲ ಬೇಕಾ? ನಿನಗೆ ಜಾಸ್ತಿ ತಲೆ ತಿನ್ನಲ್ಲ. ಜಸ್ಟ್ ಟೆಲ್ ಮಿ, ಏನ್ ಕಾಣಿಸ್ತಿದೆ? ಬ್ಲ್ಯಾಕ್ ಡಾಟ್ ಕಾಣಿಸ್ತಾ ಇದೆ. ಯಾಕೇನಾಯ್ತು? ಕರೆಕ್ಟಾಗಿ ಹೇಳ್ದೆ ಅಲ್ವಾ? ನಿನ್ಗೆ ಈ ದೊಡ್ಡ ಪೇಪರ್ ಮೇಲೆ ಬರೀ ಬ್ಲ್ಯಾಕ್ ಡಾಟ್ ಕಾಣಿಸ್ತಿದೆ ಅಂದ್ರೆ ಏನರ್ಥ? ಅಂದ್ರೆ ವಿರಾಟಲ್ಲಿ ಎಷ್ಟೋ ಒಳ್ಳೆ ಗುಣಗಳಿದೆ, ಆದ್ರೆ ಅದ್ ನಿನಗೆ ಕಾಣಿಸ್ತಿಲ್ಲ ಅಂತ ಅರ್ಥ. ಅವ್ನ್ ನಿನ್ ಜೊತೆ ಶಾಪಿಂಗ್ ಬರಲ್ಲ, ಕಾಲ್ ರಿಸೀವ್ ಮಾಡಲ್ಲ ಅನ್ನೋ ಸಿಂಪಲ್ ವಿಷಯನೇ ದೊಡ್ಡದಾಗಿ ಕಾಣಿಸ್ತಿದ್ಯಾ? ನಾನ್ ಅಬ್ಸರ್ವ್ ಮಾಡಿರೋ ಹಾಗೆ ವಿರಾಟ್ ಇಸ್ ಅ ಗುಡ್ ಪರ್ಸನ್.
ಇಷ್ಟು ದೊಡ್ಡ ಬಿಸ್ನೆಸ್ ಲೀಡ್ ಮಾಡ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜಾಸ್ತಿ ಟೈಮ್ ಕೊಡೋದಕ್ಕಾಗಲ್ಲ. ಇದ್ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬಟ್ ಭೈರವಿ, ಇಶಾನಿ, ವಿರಾಟಿಗೂ ನಿನ್ ಮೇಲೆ ಇಂಟ್ರೆಸ್ಟ್ ಇದೆ, ಬಟ್ ಅದನ್ನ ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನೋ ಭೈರವಿ, ನೀನ್ ಏನ್ ಹೇಳಿದ್ರು ಕೇಳೋ ಸಿಚುವೇಶನ್ ಅಲ್ಲಿ ನಾನಿಲ್ಲ. ಇಶಾನಿ, ನೀನ್ ಅನ್ನೆಸೆಸರಿ ಯೋಚನೆ ಮಾಡ್ತಿದ್ಯಾ. ವಿರಾಟ್ಗೆ ನಿನ್ ಮೇಲೆ ಇಷ್ಟ ಇದ್ದಿದ್ದಕ್ಕೆ ತಾನೇ ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿರೋದು. ಹಾ, ಬಟ್ ಅವ್ನ್ ನನ್ನ ಕಂಪ್ಲೀಟ್ ಆಗಿ ಇಷ್ಟ ಪಡ್ತಾ ಇಲ್ಲ. ಇವಾಗ ನೀವೇ ನೋಡಿ, ನೀವ್ ದೊಡ್ಡ ಬಿಸ್ನೆಸ್ ವುಮೆನ್, ನಿಮ್ ಫ್ರೆಂಡ್ ಬೇಜಾರಲ್ಲಿದ್ದಾಳೆ ಅಂತ ನೀವೆಲ್ಲ ಕೆಲ್ಸ ಬಿಟ್ಟು ಬಂದಿಲ್ವಾ? ಇನ್ನು ಅವನು ಫಿಯಾನ್ಸಿಗೋಸ್ಕರ 30 ಮಿನಿಟ್ಸ್ ಫ್ರೀ ಮಾಡ್ಕೊಳ್ಳೋದಿಕ್ಕಾಗಲ್ವಾ? ನೀನ್ ಹೇಳೋದು ಕರೆಕ್ಟ್ ಆಗೇ ಇದೆ, ಬಟ್ ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಇದರಿಂದ ನಿನ್ ಮನ್ಸ್ ಹಾಳಾಗುತ್ತೆ, ಮತ್ತೆ ವಿರಾಟ್ ಮೇಲೆ ಇಲ್ದೇ ಇರೋ ಅಭಿಪ್ರಾಯಗಳು ಬರುತ್ತೆ. ನೀ ನನ್ನ ಕನ್ವಿನ್ಸ್ ಮಾಡೋದಿಕ್ ನೋಡ್ತಿದ್ಯಾ? ಐ ನೋ. ನಾನ್ ಫ್ಯಾಕ್ಟ್ ಹೇಳ್ತಿದ್ದೀನಿ. ವಿರಾಟಿಗಿರೋ ವರ್ಕ್ ಪ್ರೆಷರ್ಗೆ ಇದೆಲ್ಲ ಕಾಮನ್ ಇಶಾನಿ. ಆದ್ರೂ ವೀರ್ ಇವಾಗ್ಲೇ ಟೈಮ್ ಕೊಡ್ತಿಲ್ಲ. ಇನ್ ಮದ್ವೆ ಆದ್ಮೇಲೆ ಹೇಗೆ? ಇಶಾನಿ, ಫಸ್ಟ್ ಆಫ್ ಆಲ್ ಮದ್ವೆ ಆಗ್ತಿರೋ ಹುಡ್ಗ ಹುಡ್ಗಿ ಮಧ್ಯೆ ಟ್ರಸ್ಟ್ ಇರ್ಬೇಕು, ಪ್ರೀತಿ ಇರ್ಬೇಕು. ಇಲ್ಲಾಂದ್ರೆ ಆ ಸಂಬಂಧಕ್ಕೆ ಬೆಲೆ ಇರಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಕೋಪ, ಮುನ್ಸು ಇದೆಲ್ಲ ಸೊಲ್ಯೂಷನ್ ಅಲ್ಲ. ನೀನ್ ಅನ್ಕೊಂಡಿರೋದಕ್ಕಿಂತ ಬೇರೆ ತರ ಇದೆ ಲೈಫು. ಅಂದ್ರೆ ನೀನು ನಿನ್ನ ಮದ್ವೆ ಆಗೋ ಹುಡ್ಗ ಹಾಫ್ ಅನ್ ಅವರ್ ಟೈಮ್ ಕೊಡಲ್ಲ ಅಂತ ಹೇಳ್ತಿದ್ಯಲ್ಲ. ಇನ್ನು ರಾಮಾಯಣದಲ್ಲಿ ಬರೋ ಊರ್ಮಿಳೆ ನಿನ್ ಹಾಗೆ ಯೋಚನೆ ಮಾಡಿದಿದ್ರೆ, ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದಾಗ 14 ವರ್ಷ ಊರ್ಮಿಳೆ ಲಕ್ಷ್ಮಣನ್ಗೋಸ್ಕರ ಕಾದ್ಲು. ಆದ್ರೆ ಲಕ್ಷ್ಮಣನ್ ಮೇಲೆ ಅದೇ ಪ್ರೀತಿ ಇತ್ತು ಆಕೆಗೆ. ತನ್ ಗಂಡ 14 ವರ್ಷ ದೂರ ಇದ್ರು ಕೂಡ ಊರ್ಮಿಳಂಗೆ ಲಕ್ಷ್ಮಣನ್ ಮೇಲೆ ಅದೇ ಪ್ರೀತಿ ಇತ್ತು. ಪ್ರೀತಿ ಅಂದ್ರೆ ಇದೆ ಅಲ್ವಾ? ಸೊ ವಿರಾಟ್ನ ಅರ್ಥ ಮಾಡ್ಕೊ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಾಸ್ತಿ ಇರಿಟೇಟ್ ಆಗ್ಬೇಡ, ಪಾಸಿಟಿವ್ ಆಗಿರು, ಓಕೆ? ಅವ್ರನ್ನ ಜಾಸ್ತಿ ಪ್ರೀತಿಸು. ಪ್ರೀತಿ ಮುಂದೆ ಬೇರೆ ಯಾವ್ದು ವರ್ಕ್ ಆಗಲ್ಲ. ಓಕೆ. ನೀನ್ ಈ ತರ ಎಲ್ಲದಕ್ಕೂ ಕೋಪ ಮಾಡ್ಕೊಂಡ್ರೆ ವಿರಾಟ್ಗೆ ನಿನ್ ಮೇಲೆ ಪ್ರೀತಿ ಕಮ್ಮಿ ಆಗತ್ತೆ ಅಷ್ಟೆ. ನಿನ್ ಬಿಹೇವಿಯರು ನಿನ್ ಲೈಫ್ಗೆ ಈ ಬ್ಲ್ಯಾಕ್ ಡಾಟ್ ತರ ಆಗ್ಬಾರ್ದು. ಜಾಸ್ತಿ ಮಾತಾಡ್ದೆ ಅನ್ಸುತ್ತೆ, ಬಟ್ ಯೋಚನೆ ಮಾಡು. ಸರಿ, ಈಗ ಮನೆಗೆ ಹೋಗೋಣವಾ? ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಬನ್ನಿ ಡಾಕ್ಟರ್, ಅವ್ನು ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಿಲ್ಲ. ನೀವ್ ಏನು ಹೇಳಿದ್ರು ಮಾಡ್ತೀನಿ. ಒಟ್ಟಲ್ಲಿ ನನ್ನ ಮಗ ಸರಿ ಹೋಗ್ಬೇಕಷ್ಟೇ. ಬನ್ನಿ. ಆಯ್ತು. ಭಾವ, ಯಾರಿವ್ರು? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ ಭಾವ, ಆದ್ರೆ ಇವ್ರನ್ನ ಇಲ್ಲಿ ಕರ್ಕೊಂಬಂದಿರೋ ಉದ್ದೇಶ ಏನು ಅಂತ. ಅಥರ್ವಂಗೆ ಸರಿಯಾಗಿ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದಾರೆ. ಯಾಕೆ ಮಾಡೋದು ಬೇಡವಾ? ಒಬ್ರು ಡಾಕ್ಟರ್ ಆಲ್ರೆಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಭಾವ, ಇನ್ನೊಬ್ರ ಅವಶ್ಯಕತೆ ಏನಿದೆ? ಸಾರಿ ಡಾಕ್ಟರ್, ಈಗಾಗಲೇ ಡಾಕ್ಟರ್ ಪುರುಷೋತ್ತಮ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೇಕಾದ್ರೆ ನಾವು ಇನ್ನೊಂದ್ಸಲ ಕನ್ಸಲ್ಟ್ ಮಾಡ್ತೀವಿ, ಪ್ಲೀಸ್. ಒಂದು ನಿಮಿಷ ಡಾಕ್ಟರ್. ಎಲ್ಲರೂ ಡಿಗ್ರಿ ತಗೊಂಡ ಡಾಕ್ಟರ್ ಆಗಿರ್ತಾರೆ. ಇವ್ರು ಕಲ್ತಿರೋ ವಿದ್ಯೆನ ಉಪಯೋಗಿಸ್ಕೊಂಡು ಏನ್ ಟ್ರೀಟ್ಮೆಂಟ್ ಕೊಡ್ತಾರ ಕೊಡ್ಲಿ. ಒಟ್ನಲ್ಲಿ ನನಗೆ ನನ್ನ ಮಗ ಸರಿ ಹೋಗ್ಬೇಕು ಅಷ್ಟೇ. ನೋಡಮ್ಮ, ಭಾವ ಇನ್ನೊಬ್ಬ ಡಾಕ್ಟರ್ನ ಕರ್ಸಿದ್ದಾರೆ. ಆ ಥರ ನಿಧಾನವಾಗಿ ರೆಕವರ್ ಆಗ್ತಾನೆ ಅಂದ್ರು ಅರ್ಥ ಆಗ್ತಿಲ್ಲ ಇವರಿಗೆ. ಯಾಕೆ ಭಾವ, ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇನ್ನೊಬ್ಬ ಡಾಕ್ಟರ್ನ ಕರ್ಸಿರೋದಾ ನೀವು? ನಂಬಿಕೆ ಅಪನಂಬಿಕೆ ಅನ್ನೋ ಪ್ರಶ್ನೆ ಅಲ್ಲ ಓಂಕಾರ. ನನ್ನ ಮಗ ಸರಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಬೇರೆ ಡಾಕ್ಟರ್ನ ಕರ್ಕೊಂಬಂದಿದ್ದೀನಿ ಅಷ್ಟೇ. ನಿಮ್ ಮಗನಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಅಂತ ನೇರವಾಗಿ ಹೇಳ್ದೆ ಈ ತರ ಹೇಳ್ತಾ ಇದ್ದೀರಾ ಅಷ್ಟೇ. ನನ್ನ ಮಗ ಇನ್ನೂ ಸರಿ ಹೋಗಿಲ್ಲ ಅನ್ನೋದು ನಿಜ ಅಲ್ವಾ? ನೋಡಿ, ನನಗೆ ವಾದ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ನನ್ನ ಮಗ ಸರಿ ಹೋಗ್ಬೇಕು ಅಷ್ಟೇ ನನ್ನ ತಲೆನಲ್ಲಿರೋದು. ನೀವು ಬನ್ನಿ ಡಾಕ್ಟ್ರೆ. ಒಂದ್ ನಿಮಿಷ ಅಣ್ಣ. ಅತ್ತೆ, ಏನಿದು? ಇಷ್ಟು ದಿನ ನಾವು ಅಥರ್ವನ್ಗೋಸ್ಕರ ಪಟ್ಟಿರೋ ಕಷ್ಟಕ್ಕೆ ಬೆಲೆನೇ ಇಲ್ವಾ? ಅವನಲ್ಲಿ ಸ್ವಲ್ಪನಾದ್ರು ಇಂಪ್ರೂವ್ಮೆಂಟ್ ಇದ್ದಿದ್ರೆ ಬೆಲೆ ಇರ್ತಾ ಇತ್ತು. ಇಲ್ವೇ? ಇನ್ನೂ ಸ್ವರ್ಗೋಗಿದ್ದಾನಲ್ಲ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅಥರ್ವ ಸ್ವರ್ಗೋಗೋದಿಕ್ಕೆ ನಾವು ಕರ್ಕೊಂಬಂದಿರೋ ಡಾಕ್ಟ್ರು ಕಾರಣ ಅಂತನಾ? ಓಂಕಾರ್, ಡಾಕ್ಟ್ರು ಬಂದಿದ್ದಾರೆ, ಚರ್ಚೆ ಬೇಡ. ಚೆಕ್ ಮಾಡ್ಬಿಟ್ಟು ಅವ್ರ ಒಪಿನಿಯನ್ ಹೇಳಿ. ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ?
ಇವರು ಅಣ್ಣ ಅಥರ್ವನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಅಂತ ಬೇರೆ ಡಾಕ್ಟರ್ನ ಕರ್ಕೊಂಡು ಬಂದಿದ್ದಾರೆ ಅತ್ಗೆ.